Hello, my dear students. Welcome to Constitution of India class. Dear students, in last class we discussed about the union government and legislature and Lok Sabha. Lok Sabha composition, elections and qualifications and duration and quorum and speaker. In today's class, I am going to start powers and functions of Lok Sabha. Powers and functions of Lok Sabha. ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಭಾರತ ಸಂವಿಧಾನ ತರಗತಿಗೆ ಸ್ವಾಗತ. ಕಳೆದ ಒಂದು ತರಗತಿಯಲ್ಲಿ ನಾವು ಕೇಂದ್ರ ಸರ್ಕಾರದ ಶಾಸಕಾಂಗ ಮತ್ತು ಲೋಕಸಭೆ ಅದರ ರಚನೆ ಯಾವ ರೀತಿ ಆಯಿತು ಮತ್ತು ಲೋಕಸಭೆಗೆ ಯಾವ ರೀತಿಯಾದಂತಹ ಚುನಾವಣಾ ವಿಧಾನವನ್ನು ಅಳವಡಿಸಿದ್ದಾರೆ ಹಾಗೂ ಲೋಕಸಭೆಯಲ್ಲಿ ಸದಸ್ಯನಾಗಬೇಕಾದ್ರೆ ಅರ್ಹತೆಗಳು ಏನಿರಬೇಕು ಮತ್ತು ಲೋಕಸಭೆಯ ಸದಸ್ಯನ ಅಧಿಕಾರಾವಧಿ ಎಷ್ಟು ವರ್ಷಗಳು ಮತ್ತು ಕೋರಂ ಹಾಗೂ ಸ್ಪೀಕರ್ ಬಗ್ಗೆ ಎಲ್ಲ ಕಳೆದ ತರಗತಿಯಲ್ಲಿ ನಾವು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡಿದ್ವಿ. ಮುಂದುವರಿದು ಇವತ್ತಿನ ತರಗತಿಯಲ್ಲಿ ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳು. ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳು ತುಂಬ ಪ್ರಾಮುಖ್ಯತೆಯನ್ನು ವಹಿಸಿರ್ತಕ್ಕಂಥದ್ದು. ಎಕ್ಸಾಮಲ್ಲಿ ನಿಮಗೆ ಈ ಒಂದು ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಕೇಳ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳನ್ನು ನಾವು ನೋಡೋದಾದರೆ, ಲೋಕಸಭೆಯು ರಾಜ್ಯಸಭೆಗಿಂತ ಹೆಚ್ಚಿನ ಅಧಿಕಾರಗಳನ್ನು ಹೊಂದಿರುವುದರಿಂದ ಸಂಸತ್ತು ಎಂದರೆ ಲೋಕಸಭೆ ಎಂಬ ಭಾವನೆ ಮೂಡುತ್ತದೆ. ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳು ನಾವು ಈ ರೀತಿಯಾಗಿ ಅಧ್ಯಯನ ಮಾಡ್ಬೋದು. ಮೊದಲನೆಯದು ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳು. ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳು, ಲೆಗಿಸ್ಲೇಟಿವ್ ಪವರ್ಸ್ ಅಂಡ್ ಫಂಕ್ಷನ್ಸ್. ಎರಡನೆಯದು ಹಣಕಾಸಿನ ಅಧಿಕಾರ ಮತ್ತು ಕಾರ್ಯಗಳು, ಫೈನಾನ್ಷಿಯಲ್ ಪವರ್ಸ್ ಅಂಡ್ ಫಂಕ್ಷನ್ಸ್. ಮೂರನೆಯದು ಸಂವಿಧಾನಾತ್ಮಕ ಅಧಿಕಾರ ಮತ್ತು ಕಾರ್ಯಗಳು, ಕಾನ್ಸ್ಟಿಟ್ಯೂಷನಲ್ ಪವರ್ಸ್ ಅಂಡ್ ಫಂಕ್ಷನ್ಸ್. ನಾಲ್ಕನೆಯದು ಚುನಾವಣಾ ಅಧಿಕಾರ ಮತ್ತು ಕಾರ್ಯಗಳು, ಎಲೆಕ್ಟ್ರಲ್ ಪವರ್ಸ್ ಅಂಡ್ ಫಂಕ್ಷನ್ಸ್. ಐದನೆಯದು ಆಡಳಿತದ ಮೇಲೆ ನಿಯಂತ್ರಣ, ಕಂಟ್ರೋಲ್ ಓವರ್ ಅಡ್ಮಿನಿಸ್ಟ್ರೇಷನ್. ಆರನೆಯದು ಮಂತ್ರಾಲೋಚನಾ ಅಧಿಕಾರ ಮತ್ತು ಕಾರ್ಯಗಳು, ಡೆಲಿಬ್ರೇಟಿವ್ ಪವರ್ಸ್ ಅಂಡ್ ಫಂಕ್ಷನ್ಸ್. ಏಳನೆಯದು ಇತರ ಅಧಿಕಾರ ಮತ್ತು ಕಾರ್ಯಗಳು, ಅದರ್ಸ್ ಪವರ್ಸ್ ಅಂಡ್ ಫಂಕ್ಷನ್ಸ್. ಹೀಗೆ ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳನ್ನು ನಾವು ಇಲ್ಲಿ 7 ರೀತಿಯಾಗಿ ಅಧ್ಯಯನ ಮಾಡ್ಬೋದು. ಅದನ್ನು ನಾವು ಈ ತರಗತಿಯಲ್ಲಿ ಒಂದೊಂದೇ ಒಂದು ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ವಿವರಣೆಯನ್ನು ತಿಳಿದುಕೊಳ್ಳೋಣ. ಮೊದಲನೇದು ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳು. ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನಾವು ಅಧ್ಯಯನ ಮಾಡೋದಾದರೆ, ಲೋಕಸಭೆಯು ರಾಜ್ಯಸಭೆಗಿಂತ ಹೆಚ್ಚಿನ
ಶಾಸನೀಯ ಅಧಿಕಾರಗಳನ್ನು ಪಡೆದುಕೊಂಡಿದೆ. ಲೋಕಸಭೆಯು ರಾಜ್ಯಸಭೆಯಂತೆಯೇ ಕೇಂದ್ರ ಪಟ್ಟಿಯಲ್ಲಿರುವ ರಕ್ಷಣೆ, ವಿದೇಶಾಂಗ ನೀತಿ, ಅಂಚೆ ಮತ್ತು ತಂತಿ, ಹಣಕಾಸು, ರೈಲ್ವೆ ಮುಂತಾದ ರಾಷ್ಟ್ರೀಯ ಮಹತ್ವವನ್ನು ಹೊಂದಿರುವ 100 ವಿಷಯಗಳಿಗೆ ಸಂಬಂಧಿಸಿದಂತೆ ಕಾಯ್ದೆಗಳನ್ನು ರೂಪಿಸುವ ಅಧಿಕಾರ ಹೊಂದಿದೆ. ಯಾವುದೇ ಒಂದು ಮಸೂದೆಗೆ ಸಂಸತ್ತಿನ ಉಭಯ ಸದನಗಳ ಒಪ್ಪಿಗೆ ಅತ್ಯಗತ್ಯ. ಸಾಮಾನ್ಯ ಮಸೂದೆಗಳನ್ನು ಸಂಸತ್ತಿನ ಯಾವ ಸದನದಲ್ಲಾದರೂ ಮಂಡಿಸಬಹುದು. ಲೋಕಸಭೆಯಲ್ಲಿ ಒಂದು ಮಸೂದೆಯನ್ನು ಮಂಡಿಸಿದಾಗ ಅದು ದೀರ್ಘ ಚರ್ಚೆಯ ನಂತರ ಮಸೂದೆಯನ್ನು ಅನುಮೋದಿಸಬಹುದು. ಲೋಕಸಭೆಯಿಂದ ಅನುಮೋದಿಸಲ್ಪಟ್ಟ ಮಸೂದೆಯನ್ನು ರಾಜ್ಯಸಭೆಯ ಅನುಮೋದನೆಗಾಗಿ ಕಳುಹಿಸಲಾಗುತ್ತದೆ. ಆಗ ರಾಜ್ಯಸಭೆಯು ಅಂತಹ ಮಸೂದೆಯನ್ನು ಅನುಮೋದಿಸಬಹುದು ಅಥವಾ ತಿದ್ದುಪಡಿಯನ್ನು ಸೂಚಿಸಿ ಲೋಕಸಭೆಗೆ ಹಿಂದಿರುಗಿಸಬಹುದು ಅಥವಾ ತಿರಸ್ಕರಿಸಬಹುದು ಅಥವಾ 6 ತಿಂಗಳ ಕಾಲ ತಡೆಹಿಡಿಯಬಹುದು. ಒಂದು ವೇಳೆ ರಾಜ್ಯಸಭೆಯು ಮಸೂದೆಯನ್ನು ತಿರಸ್ಕರಿಸಿದರೆ ಅಥವಾ 6 ತಿಂಗಳ ಕಾಲ ತಡೆ ಹಿಡಿದರೆ ಲೋಕಸಭೆ ಹಾಗೂ ರಾಜ್ಯಸಭೆಗಳ ನಡುವೆ ಸಾಂವಿಧಾನಿಕ ಬಿಕ್ಕಟ್ಟು ಉದ್ಭವಿಸುತ್ತದೆ. ಇಂತಹ ಸಂದರ್ಭದಲ್ಲಿ ರಾಷ್ಟ್ರಾಧ್ಯಕ್ಷರು ಸಂವಿಧಾನದ 108ನೇ ವಿಧಿಯನ್ವಯ ಜಂಟಿ ಸಭೆ ಕರೆಯುವುದರ ಮೂಲಕ ಬಿಕ್ಕಟ್ಟನ್ನು ಇತ್ಯರ್ಥಪಡಿಸುತ್ತಾರೆ. ಲೋಕಸಭೆಯ ಸಭಾಧ್ಯಕ್ಷರು ಜಂಟಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ. ಜಂಟಿ ಸಭೆಯಲ್ಲಿ ವಿವಾದಾತ್ಮಕ ಮಸೂದೆಯನ್ನು ಮತಕ್ಕೆ ಹಾಕಲಾಗುತ್ತದೆ. ರಾಜ್ಯಸಭೆಗಿಂತ ಲೋಕಸಭೆಯು ಹೆಚ್ಚಿನ ಸದಸ್ಯ ಬಲವನ್ನು ಹೊಂದಿರುವುದರಿಂದ ಮಸೂದೆಯ ಹಣೆಬರಹವು ಲೋಕಸಭೆ ನಿರ್ಧರಿಸಿದಂತೆ ಆಗುತ್ತದೆ. ಇದರಿಂದ ಲೋಕಸಭೆಯು ರಾಜ್ಯಸಭೆಗಿಂತ ಹೆಚ್ಚಿನ ಶಾಸನೀಯ ಅಧಿಕಾರಗಳನ್ನು ಹೊಂದಿದೆ ಎಂದು ತಿಳಿದುಬರುತ್ತದೆ. ಇದಿಷ್ಟು ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ. Legislative powers and functions. The Parliament is primarily a law-making body and it can make laws on all the subjects maintained in the Union and concurrent list. In matters of legislation, any bill other than money bill may be introduced in either of the two houses. No bill can become a law unless it is also passed by Lok Sabha. In case of disagreement between the two houses, a joint meeting of the Parliament is convened by the President to resolve the dispute. It is quite obvious that in the joint sitting of the Parliament, the will of the Lok Sabha prevails over the Rajya Sabha due to its numerical strength. ಎರಡನೆಯದು ಹಣಕಾಸಿನ ಅಧಿಕಾರ ಮತ್ತು ಕಾರ್ಯಗಳು. ಫೈನಾನ್ಸಿಯಲ್ ಪವರ್ಸ್ ಅಂಡ್ ಫಂಕ್ಷನ್ಸ್. ಇಲ್ಲಿ ಹಣಕಾಸಿನ ಅಧಿಕಾರ ಮತ್ತು ಕಾರ್ಯಗಳನ್ನು ನಾವು ನೋಡೋದಾದರೆ, ಲೋಕಸಭೆಯು ರಾಷ್ಟ್ರದ ಹಣಕಾಸಿನ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹೊಂದಿದೆ. ಆದ್ದರಿಂದಲೇ ಲೋಕಸಭೆಯನ್ನು ರಾಷ್ಟ್ರದ ಖಜಾನೆಯ ವ್ಯವಸ್ಥಾಪಕ ಎಂದು ಕರೆಯುತ್ತಾರೆ. ಲೋಕಸಭೆಯ
ಅನುಮೋದನೆ ಇಲ್ಲದೆ ಸರ್ಕಾರವು ತೆರಿಗೆ ಮುಂತಾದ ಮೂಲಗಳಿಂದ ಹಣವನ್ನು ಸಂಗ್ರಹಿಸುವಂತೆ ಇಲ್ಲ, ಖರ್ಚು ಮಾಡುವಂತೆಯೂ ಇಲ್ಲ. ಕಾರ್ಯಾಂಗವು ಮಂಡಿಸುವ ಆಯವ್ಯಯ ಪಟ್ಟಿಯನ್ನು ಅನುಮೋದಿಸುವ ಅಥವಾ ತಿರಸ್ಕರಿಸುವ ಅಧಿಕಾರವನ್ನು ಲೋಕಸಭೆ ಹೊಂದಿರುತ್ತದೆ. ಒಂದು ವೇಳೆ ಲೋಕಸಭೆ ಆಯವ್ಯಯ ಪಟ್ಟಿಯನ್ನು ತಿರಸ್ಕರಿಸಿದರೆ ಆಡಳಿತ ನಡೆಸಲು ಸರ್ಕಾರಕ್ಕೆ ಹಣ ದೊರೆಯುವುದಿಲ್ಲ. ಆಗ ಸರ್ಕಾರವು ರಾಜೀನಾಮೆ ನೀಡಬೇಕಾಗುತ್ತದೆ. ಲೋಕಸಭೆಯು ಹಣಕಾಸಿನ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯಸಭೆಗಿಂತ ವಿಶೇಷ ಹಾಗೂ ವಿಶಾಲವಾದ ಅಧಿಕಾರಗಳನ್ನು ಹೊಂದಿದೆ. ಸಂವಿಧಾನದ ಪ್ರಕಾರ ಹಣಕಾಸು ಮಸೂದೆಯನ್ನು ಲೋಕಸಭೆಯಲ್ಲಿಯೇ ಮಂಡಿಸಬೇಕು. ಇದು 107ನೇ ವಿಧಿಯ ಪ್ರಕಾರ. ಲೋಕಸಭೆ ಅನುಮೋದನೆ ನೀಡಿದ ನಂತರ ಹಣಕಾಸು ಮಸೂದೆಯನ್ನು ರಾಜ್ಯಸಭೆಯ ಅನುಮೋದನೆಗಾಗಿ ಕಳುಹಿಸಲಾಗುತ್ತದೆ. ಆಗ ರಾಜ್ಯಸಭೆಯು ಮಸೂದೆಯನ್ನು ಸ್ವೀಕರಿಸಿದ 14 ದಿನಗಳ ಒಳಗಾಗಿ ತಿದ್ದುಪಡಿಯೊಂದಿಗೆ ಅಥವಾ ತಿದ್ದುಪಡಿ ಇಲ್ಲದೆ ತನ್ನ ಒಪ್ಪಿಗೆಯೊಂದಿಗೆ ಲೋಕಸಭೆಗೆ ಹಿಂತಿರುಗಿಸಬೇಕು. ಲೋಕಸಭೆಯು ರಾಜ್ಯಸಭೆ ಸೂಚಿಸಿದ ತಿದ್ದುಪಡಿಗೆ ಸಮ್ಮತಿಸಬಹುದು ಅಥವಾ ತಿರಸ್ಕರಿಸಬಹುದು. ನಂತರ ಉಭಯ ಸದನಗಳು ಸ್ವೀಕರಿಸಿದವು ಎಂದು ಘೋಷಿಸಿ ಮಸೂದೆಯನ್ನು ರಾಷ್ಟ್ರಾಧ್ಯಕ್ಷರ ಸಹಿಗೆ ಕಳುಹಿಸಲಾಗುತ್ತದೆ. ಒಂದು ವೇಳೆ ರಾಜ್ಯಸಭೆಯು 14 ದಿನಗಳ ಒಳಗಾಗಿ ತನ್ನ ಶಿಫಾರಸಿನೊಂದಿಗೆ ಹಣಕಾಸು ಮಸೂದೆಯನ್ನು ಲೋಕಸಭೆಗೆ ಹಿಂದಿರುಗಿಸದಿದ್ದರೆ ಸಭಾಧ್ಯಕ್ಷರು ಅದನ್ನು ಸಂಸತ್ತಿನಿಂದ ಸ್ವೀಕೃತವಾಯಿತು ಎಂದು ಘೋಷಿಸಿ ರಾಷ್ಟ್ರಾಧ್ಯಕ್ಷರ ಸಹಿಗಾಗಿ ಕಳುಹಿಸುತ್ತಾರೆ. ರಾಜ್ಯಸಭೆಯು ಹಣಕಾಸು ಮಸೂದೆಯನ್ನು 14 ದಿನಗಳ ಕಾಲ ತಡೆಹಿಡಿಯುವುದನ್ನು ಹೊರತುಪಡಿಸಿ ಹಣಕಾಸಿಗೆ ಸಂಬಂಧಿಸಿದ ಇನ್ಯಾವುದೇ ಅಧಿಕಾರವನ್ನು ಹೊಂದಿರುವುದಿಲ್ಲ ಎಂಬ ಸಂಗತಿಯು ಇದರಿಂದ ಸ್ಪಷ್ಟವಾಗುತ್ತದೆ. ಲೋಕಸಭೆಯು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಹಾಗೂ ಅಂದಾಜು ಸಮಿತಿಗಳ ಮೂಲಕ ಸಾರ್ವಜನಿಕ ವೆಚ್ಚವನ್ನು ನಿಯಂತ್ರಿಸುತ್ತದೆ. ಇದಿಷ್ಟು ಹಣಕಾಸಿನ ಅಧಿಕಾರ ಮತ್ತು ಕಾರ್ಯಗಳಿಗೆ ಸಂಬಂಧಿಸಿರ್ತಕ್ಕಂಥ ಮಾಹಿತಿ. ಫಿನಾನ್ಸಿಯಲ್ ಪವರ್ಸ್. ಫೈನಾನ್ಸಿಯಲ್ ಪವರ್ಸ್ ಬಗ್ಗೆ ನಾವು ನೋಡೋದಾದರೆ, ಆಸ್ ಫಾರ್ ಆಸ್ ದಿ ಫೈನಾನ್ಸಿಯಲ್ ಪವರ್ಸ್ ಆಫ್ ದಿ ಲೋಕಸಭಾ are concerned, it enjoys an edge over the Rajya Sabha. The Constitution provides that a money bill can originate only in the Lok Sabha. When money bill is passed by the Lok Sabha, it is sent to Rajya Sabha for its recommendations. The Rajya Sabha can only make recommendations which may or may not be accepted by the Lok Sabha. The Rajya Sabha has to return a money bill within a period of 14 days. If it does not return the bill within this period to the Lok Sabha, it will be deemed to have been passed by both the houses of parliament. ಇನ್ನು ಮೂರನೆಯದನ್ನು ನಾವು ನೋಡೋದಾದರೆ, ಸಂವಿಧಾನಾತ್ಮಕ ಅಧಿಕಾರ ಮತ್ತು ಕಾರ್ಯಗಳು. ಕಾನ್ಸ್ಟಿಟ್ಯೂಷನಲ್ ಪವರ್ಸ್ ಆನ್ ಫಂಕ್ಷನ್ಸ್. ಲೋಕಸಭೆಯು ಸಂವಿಧಾನ ತಿದ್ದುಪಡಿ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತದೆ. ತಿದ್ದುಪಡಿ ಮಸೂದೆಯನ್ನು ಸಂಸತ್ತಿನ ಯಾವ ಸದನದಲ್ಲಾದರೂ ಮಂಡಿಸಬಹುದು. ಆದರೆ ತಿದ್ದುಪಡಿ ಮಸೂದೆಗೆ ಉಭಯ ಸದನಗಳ ಪ್ರತ್ಯೇಕ ಅನುಮೋದನೆ ಅಗತ್ಯ.
ರಾಜ್ಯಸಭೆ ಅನುಮೋದಿಸಿದ ತಿದ್ದುಪಡಿ ಮಸೂದೆಯನ್ನು ಲೋಕಸಭೆ ತಿರಸ್ಕರಿಸಿದರೆ ಸಂವಿಧಾನ ತಿದ್ದುಪಡಿ ಸಾಧ್ಯವಿಲ್ಲ. ಆದ್ದರಿಂದ ತಿದ್ದುಪಡಿ ಮಸೂದೆಗೆ ಲೋಕಸಭೆಯ ಅನುಮೋದನೆ ಅತ್ಯಗತ್ಯ. Constitutional powers and functions. The Lok Sabha, along with the Rajya Sabha, has the power to amend the provisions of the Constitution. In case of disagreement between the two houses, a joint sitting of both the houses may be recommended by the President. Here also the wishes of the Lok Sabha will prevail because of its numerical strength. ನಾಲ್ಕನೆಯದು ಚುನಾವಣಾ ಅಧಿಕಾರ ಮತ್ತು ಕಾರ್ಯಗಳು. ಚುನಾವಣಾ ಅಧಿಕಾರ ಮತ್ತು ಕಾರ್ಯಗಳು, ಎಲೆಕ್ಟ್ರಲ್ ಪವರ್ಸ್ ಅಂಡ್ ಫಂಕ್ಷನ್ಸ್. ಲೋಕಸಭಾ ಸದಸ್ಯರು ರಾಷ್ಟ್ರಾಧ್ಯಕ್ಷರು ಮತ್ತು ಉಪರಾಷ್ಟ್ರಾಧ್ಯಕ್ಷರ ಚುನಾವಣೆಯಲ್ಲಿ ಭಾಗವಹಿಸುತ್ತಾರೆ. ಇವರ ಲೋಕಸಭಾ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಚುನಾಯಿಸುತ್ತಾರೆ. ರಾಷ್ಟ್ರಾಧ್ಯಕ್ಷರು, ಉಪರಾಷ್ಟ್ರಾಧ್ಯಕ್ಷರು ಸಂಸತ್ತಿನ ಉಭಯ ಸದನಗಳು ಹಾಗೂ ರಾಜ್ಯ ಶಾಸನಸಭೆಯ ಉಭಯ ಸದನಗಳ ಚುನಾವಣೆಗಳನ್ನು ನಿಯಂತ್ರಿಸಲು ಕಾಯ್ದೆಗಳನ್ನು ರೂಪಿಸುವ ಅಧಿಕಾರ ಲೋಕಸಭೆಗೆ ಇದೆ. ಉದಾಹರಣೆಗೆ, ರಾಷ್ಟ್ರಾಧ್ಯಕ್ಷರು ಮತ್ತು ಉಪರಾಷ್ಟ್ರಾಧ್ಯಕ್ಷರ ಚುನಾವಣಾ ಕಾಯ್ದೆ 1952, ಜನಪ್ರತಿನಿಧಿ ಕಾಯ್ದೆ 1951. Electoral powers and functions. The Constitution gives electoral functions to the Parliament. The Lok Sabha, along with Rajya Sabha and legislative assemblies, elect the President of India. The Lok Sabha and Rajya Sabha also elect the Vice President of India. ಇನ್ನು ಐದನೆಯದು ಆಡಳಿತದ ಮೇಲೆ ನಿಯಂತ್ರಣ, ಕಂಟ್ರೋಲ್ ಓವರ್ ಅಡ್ಮಿನಿಸ್ಟ್ರೇಷನ್. ಪ್ರತಿಯೊಬ್ಬ ಮಂತ್ರಿಯು ತನ್ನ ಇಲಾಖೆಯ ನಿರ್ಧಾರಗಳು, ಕಾರ್ಯಕ್ರಮಗಳು ಹಾಗೂ ಆಡಳಿತದ ನಿರ್ವಹಣೆಗೆ ಸಂಬಂಧಿಸಿದಂತೆ ಹೊಣೆಯಾಗಿರುತ್ತಾನೆ. ಲೋಕಸಭೆಯ ಸದಸ್ಯರು ಪ್ರತಿಯೊಬ್ಬ ಮಂತ್ರಿಗೆ ಪ್ರಶ್ನೆಗಳನ್ನು ಹಾಗೂ ಪೂರಕ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಇಲಾಖೆಗೆ ಸಂಬಂಧಿಸಿದ ಮಾಹಿತಿ ಪಡೆಯಬಹುದು. ಅಷ್ಟೇ ಅಲ್ಲದೆ ಲೋಕಸಭಾ ಸದಸ್ಯರು ತಮ್ಮ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರವನ್ನು ನೀಡದ ಮಂತ್ರಿಗಳನ್ನು ರಾಜೀನಾಮೆ ನೀಡುವಂತೆ ಒತ್ತಾಯಿಸಬಹುದು. ಮಂತ್ರಿಮಂಡಲವು ತನ್ನ ಆಡಳಿತ, ನಿರ್ಧಾರ ಹಾಗೂ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ ಲೋಕಸಭೆಗೆ ಸಾಮೂಹಿಕವಾಗಿ ಹೊಣೆಯಾಗಿರುತ್ತದೆ. 75(3) ವಿಧಿಯ ಅನ್ವಯ ಮಂತ್ರಿಮಂಡಲವು ಲೋಕಸಭೆಯ ತೃಪ್ತಿಯ ಮೇರೆಗೆ ಆಡಳಿತ ನಡೆಸಬೇಕು. ಮಂತ್ರಿಮಂಡಲದ ಕಾರ್ಯನಿರ್ವಹಣೆ ತೃಪ್ತಿಕರವಾಗಿಲ್ಲದಿದ್ದಲ್ಲಿ ಲೋಕಸಭೆಯು ಅವಿಶ್ವಾಸ ಗೊತ್ತುವಳಿ ನಿರ್ಣಯವನ್ನು ಅಂಗೀಕರಿಸುವುದರ ಮೂಲಕ ಮಂತ್ರಿಮಂಡಲವನ್ನು ಪದಚ್ಯುತಿಗೊಳಿಸಬಹುದು. ಎಲ್ಲಿಯವರೆಗೆ ಲೋಕಸಭೆಯ ವಿಶ್ವಾಸವನ್ನು ಹೊಂದಿರುತ್ತದೆಯೋ ಅಲ್ಲಿಯವರೆಗೆ ಮಂತ್ರಿಮಂಡಲವು ಅಧಿಕಾರದಲ್ಲಿ ಮುಂದುವರಿಯುತ್ತದೆ. ಲೋಕಸಭೆಯ ವಿಶ್ವಾಸವನ್ನು ಕಳೆದುಕೊಂಡ ತಕ್ಷಣ ಅಧಿಕಾರವನ್ನು ಕಳೆದುಕೊಳ್ಳುತ್ತದೆ. ಅಲ್ಲದೆ ಅಲ್ಪಾವಧಿ ಹಾಗೂ ಮೌಖಿಕ ಪ್ರಶ್ನೆಗಳು, ಗಮನ ಸೆಳೆಯುವ ಸೂಚನೆ, ಖಂಡನ ನಿರ್ಣಯದ ಮೇಲಿನ ಚರ್ಚೆ, ಮುಂಗಡ ಪತ್ರದ ಮೇಲಿನ ಚರ್ಚೆ ಹಾಗೂ ಇಲಾಖಾ ವರದಿಗಳ ಮೇಲಿನ ಚರ್ಚೆಯ ಮೂಲಕ ಲೋಕಸಭೆ ಮಂತ್ರಿಮಂಡಲವನ್ನು ನಿಯಂತ್ರಿಸುತ್ತದೆ. ಸರ್ಕಾರದ ನೀತಿಗಳು ಹಾಗೂ ಕಾರ್ಯಕ್ರಮಗಳನ್ನು ತೀವ್ರವಾಗಿ ಟೀಕಿಸುವುದರ ಮೂಲಕವೂ ಲೋಕಸಭೆ ಮಂತ್ರಿಮಂಡಲವನ್ನು ನಿಯಂತ್ರಿಸಬಹುದು. ಇದಿಷ್ಟು ಆಡಳಿತದ ಮೇಲೆ ಇರತಕ್ಕಂಥ
ಒಂದು ನಿಯಂತ್ರಣ. ಎಕ್ಸಿಕ್ಯೂಟಿವ್ ಪವರ್ಸ್ ಕಂಟ್ರೋಲ್ ಓವರ್ ದಿ ಎಕ್ಸಿಕ್ಯೂಟಿವ್ಸ್ ಅಂತ ಹೇಳಿ ಕರೀತಕ್ಕಂಥದ್ದು, ಅಥವಾ ಕಂಟ್ರೋಲ್ ಓವರ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿ ಹೇಳ್ತಕ್ಕಂಥದ್ದು. ಇನ್ ಎ ಪಾರ್ಲಿಮೆಂಟರಿ ಸಿಸ್ಟಮ್, the executive is the part of the legislature and the legislature controls the executive. The constitution has made the council of ministers directly responsible to the Lok Sabha. The members of the Lok Sabha control the executive by asking questions, introducing adjournment motion, etc. The Lok Sabha can remove the council of minister by passing a vote of no confidence against it if it lacks the required support. Thus, the council of ministers remain in office as long as it enjoys the confidence of Lok Sabha. The moment it loses its majority, it has to go out of office. ಇನ್ನು ಆರನೆಯದು ಮಂತ್ರಲೋಚನಾ ಅಧಿಕಾರ ಹಾಗೂ ಕಾರ್ಯಗಳು. ಡೆಲಿಬ್ರೇಟಿವ್ ಪವರ್ಸ್ ಅಂಡ್ ಫಂಕ್ಷನ್ಸ್. ಇಲ್ಲಿ ಮಂತ್ರಲೋಚನ ಎಂದರೆ ಚರ್ಚಿಸುವುದು ಎಂದರ್ಥ. ಲೋಕಸಭೆಯಲ್ಲಿ ಸರ್ಕಾರದ ಕಾರ್ಯಕ್ರಮಗಳು, ನಿರ್ಧಾರಗಳು, ಪ್ರಮುಖ ರಾಷ್ಟ್ರೀಯ ಘಟನೆಗಳು, ವಿದೇಶಾಂಗ ನೀತಿ ಮುಂತಾದ ಅತ್ಯಂತ ಮಹತ್ವದ ವಿಷಯಗಳನ್ನು ಚರ್ಚಿಸಲಾಗುತ್ತದೆ. ಲೋಕಸಭೆಯಲ್ಲಿ ಮಸೂದೆಗಳ ಬಗೆಗೆ ಚರ್ಚಿಸಲಾಗುತ್ತದೆ. ಈ ಚರ್ಚೆಗಳು ಮಸೂದೆಗಳ ಗುಣದೋಷಗಳ ಮೇಲೆ ಬೆಳಕು ಚೆಲ್ಲುತ್ತವೆ. ಈ ಚರ್ಚೆಗಳಲ್ಲಿ ಭಾಗವಹಿಸಲು ಪ್ರತಿಯೊಬ್ಬ ಸದಸ್ಯನಿಗೂ ಅವಕಾಶವಿರುತ್ತದೆ. ಡೆಲಿಬ್ರೇಟಿವ್ ಪವರ್ಸ್ ಅಂಡ್ ಫಂಕ್ಷನ್ಸ್. For a deliberative body like the Parliament, freedom of speech within the houses is utmost important. Article 105 of the Indian Constitution guarantees freedom of speech to every member of the houses in the Parliament, subject to the rules and standing orders regulating the produce of Parliament. ಇನ್ನು ಕೊನೆಯದಾಗಿ ಇತರೆ ಅಧಿಕಾರ ಮತ್ತು ಕಾರ್ಯಗಳು. ಇತರೆ ಅಧಿಕಾರ ಮತ್ತು ಕಾರ್ಯಗಳು. ಅದರ್ ಪವರ್ಸ್ ಅಂಡ್ ಫಂಕ್ಷನ್ಸ್. ಲೋಕಸಭೆಯು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ ಹಾಗೂ ಹಣಕಾಸಿನ ತುರ್ತು ಪರಿಸ್ಥಿತಿಗಳ ಘೋಷಣೆಯನ್ನು ಅನುಮೋದಿಸುತ್ತದೆ. ಸಂಬಂಧಪಟ್ಟ ರಾಜ್ಯಗಳ ವಿಧಾನಸಭೆಗಳ ಶಿಫಾರಸಿನ ಮೇರೆಗೆ ರಾಜ್ಯ ವಿಧಾನ ಪರಿಷತ್ತುಗಳನ್ನು ರಚಿಸುವ ಅಥವಾ ರದ್ದುಪಡಿಸುವ ಅಧಿಕಾರ ಲೋಕಸಭೆಗೆ ಇದೆ. ಭಾರತದ ಒಕ್ಕೂಟದಲ್ಲಿ ಹೊಸ ರಾಜ್ಯಗಳನ್ನು ರಚಿಸುವ, ರಾಜ್ಯಗಳ ಎಲ್ಲೆಯನ್ನು ಬದಲಾವಣೆ ಮಾಡುವ, ರಾಜ್ಯಗಳ ಹೆಸರು ಬದಲಾಯಿಸುವ ಅಧಿಕಾರ ಲೋಕಸಭೆಗೆ ಇದೆ. ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳ ರಚನೆ ಮತ್ತು ಕಾರ್ಯವ್ಯಾಪ್ತಿಯನ್ನು ನಿರ್ಧರಿಸುವ ಹಾಗೂ 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಂದು ಉಚ್ಚ ನ್ಯಾಯಾಲಯವನ್ನು ಸ್ಥಾಪಿಸುವ ಅಧಿಕಾರ ಲೋಕಸಭೆಗೆ ಇದೆ. ಸಂಸದರ, ರಾಷ್ಟ್ರಾಧ್ಯಕ್ಷರ, ಉಪರಾಷ್ಟ್ರಾಧ್ಯಕ್ಷರ, ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರ ವೇತನವನ್ನು ಲೋಕಸಭೆ ನಿರ್ಧರಿಸುತ್ತದೆ. ಅದರ್ ಪವರ್ಸ್ ಅಂಡ್ ಫಂಕ್ಷನ್ಸ್. The Lok Sabha enjoys co-equal powers with the Rajya Sabha regarding the impeachment of the President, Vice President, Chief Election Commissioner,
etc. It can also remove the judges of Supreme Court and High Court by passing a resolution. The approval of the Lok Sabha and Rajya Sabha is required to continue with the emergency rounded by the President. Lok Sabha as well as Rajya Sabha discusses the report of the commission constituted by the government on any important public issues. ಸೊ ವಿದ್ಯಾರ್ಥಿಗಳೇ, ಇದಿಷ್ಟು ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳು. ಸೊ ಸಂಪೂರ್ಣ ಮಾಹಿತಿಯೊಂದಿಗೆ ನಾವು ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಈ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೀವಿ. ನಾಳಿನ ಒಂದು ತರಗತಿಯಲ್ಲಿ ರಾಜ್ಯಸಭೆಯ ಬಗ್ಗೆ ನಾಳಿನ ಒಂದು ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಥ್ಯಾಂಕ್ ಯು ವೆರಿ ಮಚ್.